ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಬಿಗ್ ಬಾಸ್ ಸೀಸನ್ 10 ನಲ್ಲಿ ಈ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನಾನು ಸಾಕಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೇನೆ. ಸಾಕಷ್ಟು ಬಿಗ್ ಬಾಸ್ ಸೀಸನ್ 10 ಅಂತೂ ಸಿಕ್ಕಾಪಟ್ಟೆ TRP ತಂದ್ಕೊಡ್ತು. ಬಿಗ್ ಬಾಸ್ ಸೀಸನ್ 10 ನೋಡಿ ಸಾಕಷ್ಟು ಎಂಜಾಯ್ ಅನ್ನ ಕೂಡ ಮಾಡಿದ್ರು. ಈಗ ಬಿಗ್ ಬಾಸ್ ಸೀಸನ್ 11 ಯಾವಾಗ ಶುರು ಆಗುತ್ತೆ, ಬಿಗ್ ಬಾಸ್ ಸೀಸನ್ ಶುರು ಆದ್ರೆ ಕಿಚ್ಚ ಸುದೀಪ್ ಅವರು ಇದರಲ್ಲಿ ಹೋಸ್ಟಿಂಗ್ ಮಾಡ್ತಾ ಇಲ್ವಾ, ಇದ್ರ ಬಗ್ಗೆನೂ ಕೂಡ ಮಾಹಿತಿ ಈಗ ಆಲ್ರೆಡಿ ನಿಮಗೆ ಪಕ್ಕಾ ಮಾಹಿತಿ ಸಿಕ್ಕಿದೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಯಾವಾಗ ಶುರು ಆಗುತ್ತೆ ಬಿಗ್ ಬಾಸ್ ಸೀಸನ್ 11. ಅದರ ಜೊತೆಯಲ್ಲಿ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಕಿಚ್ಚ ಸುದೀಪ್ ಅಲ್ಲದೆ ಬೇರೆಯವರು ಹೋಸ್ಟಿಂಗ್ ಮಾಡ್ತಾ ಇದ್ದಾರೆ. ರಮೇಶ್ ಅರವಿಂದ್ ಅವರು ಹೋಸ್ಟಿಂಗ್ ಮಾಡ್ತಾ ಇದ್ದಾರೆ ಅಥವಾ ರಿಷಬ್ ಶೆಟ್ಟಿ ಅವರು ಹೋಸ್ಟಿಂಗ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಆಮೇಲೆ ಡಾಕ್ಟರ್ ಬ್ರೋ ಬಿಗ್ ಬಾಸ್ ಸೀಸನ್ 11 ಗೆ ಬರ್ತಾರ, ಅವರೇ ಕೂಡ ಲೈವ್ ನಲ್ಲಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಈಗ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಬಿಗ್ ಬಾಸ್ ನೋಡ್ಲಿಕ್ಕೆ 50% ವೀಕ್ಷಕರು ಬಿಗ್ ಬಾಸ್ ಅನ್ನ ಕಿಚ್ಚ ಸುದೀಪ್ ಅವರಿಗೋಸ್ಕರನೇ ಅಂತಾನೆ ನೋಡ್ತಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಶನಿವಾರ ಭಾನುವಾರ ಅವ್ರು ಬಂದ್ರೆ ಒಂದಿಷ್ಟು ಜನರಿಗೆ ಮೋಟಿವೇಶನ್ ಮಾಡುವಂತದ್ದು, ಒಂದಿಷ್ಟು ಫನ್ ಮಾಡುವಂತದ್ದು ಎಲ್ಲದೂ ಕೂಡ ಜನರಿಗೆ ತುಂಬಾ ಇಷ್ಟ ಆಗುತ್ತೆ. ಅವರ ನಡೆ ನುಡಿ, ಅವರ ಒಂದು ಕ್ಯಾರೆಕ್ಟರ್ ಜನರಿಗೆ ತುಂಬಾ ಇಷ್ಟ ಆಗುತ್ತೆ. ಅವರಿಗೋಸ್ಕರನೇ ಅಂತಾನೆ ಸಾಕಷ್ಟು ಜನ ಬಿಗ್ ಬಾಸ್ ಅನ್ನ ನೋಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂದ್ರೆ ಮೊದಲನೇದಾಗಿ ಖಂಡಿತವಾಗ್ಲೂ ಕೂಡ ಬಿಗ್ ಬಾಸ್ ಸೀಸನ್ 11 ಅನ್ನು ಕೂಡ ಸುದೀಪ್ ಅವರೇ ನಡೆಸ್ಕೊಡ್ತಾ ಇದ್ದಾರೆ, ಅವರೇ ಹೋಸ್ಟಿಂಗ್ ಮಾಡ್ತಾ ಇದ್ದಾರೆ. ಈ ಡೌಟ್ ಯಾಕೆ ಬಂತು ಅಂದ್ರೆ ಬಿಗ್ ಬಾಸ್ ಸೀಸನ್ 10 ವರೆಗೂ ಕೂಡ ಈಗ ಕಲರ್ಸ್ ಕನ್ನಡ ಮತ್ತೆ ಸುದೀಪ್ ಅವ್ರ ಜೊತೆಗೆ ಒಂದು ಕಾಂಟ್ರಾಕ್ಟ್ ಆಗಿತ್ತು. ಬಿಗ್ ಬಾಸ್ 10 ಆದ ನಂತರ ಈಗ ಬೇರೆಯವ್ರ ಜೊತೆಗೆ ಕಾಂಟ್ರಾಕ್ಟ್ ಮಾಡ್ಕೊಂತಾರ ಅಥವಾ ಸುದೀಪ್ ಅವರೇ ಮುಂದುವರಿತಾರ ಅಂತ ನೋಡಕ್ ಹೋದ್ರೆ ಕಿಚ್ಚ ಸುದೀಪ್ ಅವರೇ ಮುಂದುವರಿತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗ ಆಲ್ರೆಡಿ 10 ಸೀಸನ್ ಗಳನ್ನ ಒಬ್ಬರೇ ಹೋಸ್ಟ್ ಮಾಡಿ ಇಲ್ಲಿವರೆಗೂ ಮಾಡಿದ್ದಾರೆ ಅಂದ್ರೆ ಅದು ಕನ್ನಡ ಬಿಗ್ ಬಾಸ್ ಮಾತ್ರ, ಓಕೆನಾ. ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡಕ್ ಹೋದ್ರೆ ನಿಮಗೆ ಹಿಂದಿ, ತಮಿಳು, ತೆಲುಗು ಎಲ್ಲಾ ಕಡೆನೂ ಕೂಡ ಚೇಂಜಸ್ ಆಗಿದ್ದಾರೆ, ಮಧ್ಯ ಚೇಂಜಸ್ ಆಗಿದ್ದಾರೆ. ಬಟ್ ನಮ್ಮ ಕನ್ನಡದಲ್ಲಿ ಮಾತ್ರ ಕಿಚ್ಚ ಸುದೀಪ್ ಅವರೇ ಇದುವರೆಗೂ ಕೂಡ ನಡ್ಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅವ್ರು ಮಾಡ್ಬಿಡ್ತಾರ, ಅಯ್ಯೋ ಸುದೀಪ್ ಅವರೇ ಮಾಡಬೇಕಿತ್ತು ಅನ್ಕೊಂಡಿದ್ರೆ ನಿಮ್ಗೆ ಗುಡ್ ನ್ಯೂಸ್, ಓಕೆನಾ. ಮತ್ತೆ ಯಾವಾಗ ಶುರು ಆಗುತ್ತೆ ಅಂತ ಸಾಕಷ್ಟು ಜನರ ಪ್ರಶ್ನೆ. ಬಿಗ್ ಬಾಸ್ ಸೀಸನ್ ಯಾವಾಗ ಶುರು ಆಗುತ್ತೆ, ಸೀಸನ್ 11 ಯಾವಾಗ ಶುರು ಆಗುತ್ತೆ ಅಂತ. ಈಗ ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಪ್ರೋಮೋ ಕೂಡ ಮಾಡಿದ್ದಾರೆ, ಪ್ರೋಮೋ ಕೂಡ ರೆಡಿ ಆಗಿದೆ. ಮೊದಲನೇ ಪ್ರೋಮೋ ಈಗ ಆಲ್ರೆಡಿ ರೆಡಿ ಆಗಿದೆ. ಶೀಘ್ರದಲ್ಲೇ ಸೆಪ್ಟೆಂಬರ್ 2 ಅಥವಾ 3ನೇ ತಾರೀಕು ಪ್ರೋಮೋ ರಿಲೀಸ್ ಆಗುವ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳನ್ನ ಕೂಡ ಆಯ್ಕೆಯ ಪ್ರಕ್ರಿಯೆ ಕೂಡ ಈಗಾಗಲೇ ನಡೀತಾ ಇದ್ದು, ಯಾರ್ಯಾರು ಬರ್ತಾರೆ ಅಂತ ನಾನು ನಿಮ್ಗೆ ಹೇಳಿದ್ರೆ ಈಗ ಸೋಷಿಯಲ್ ಮೀಡಿಯಾ ನೀವು ಓಪನ್ ಮಾಡಿದಾಗ ನೀವೇ ನೋಡಬಹುದು. ಸಾಕಷ್ಟು ಜನ ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಬಟ್ ಅದು ಎಲ್ಲಾದ್ರೂ ನಾವು ಹೇಳಿದವ್ರು ಬರ್ಲಿಲ್ಲ ಅಂದ್ರೆ, ಓಕೆನಾ, ಯಾರೇ ಹೇಳಿದ್ರು ಕೂಡ ನಿಖರವಾದ ಮಾಹಿತಿ ಆಗಿರಲ್ಲ, ಓಕೆನಾ. ಯಾರೋ ಒಬ್ರು ಬರ್ಲಿಲ್ಲ ನಾವ್ ಹೇಳಿದವರು ಅಂದ್ರೆ ನೀವು ಅವ್ರ ಫಾಲೋವರ್ ಆಗಿರ್ತೀರಾ, ನೀವು ಕೂಡ ನೋಡ್ತಾ ಇರ್ತೀರಾ, ಅಯ್ಯೋ ಬರ್ಲಿಲ್ವಲ್ಲ, ನೀವು ಫೇಕ್ ಇನ್ಫಾರ್ಮೇಶನ್ ಅಂತ. ಡಾಕ್ಟರ್ ಬ್ರೋ ಏನ್ ಕ್ಲಾರಿಫಿಕೇಶನ್ ಕೊಟ್ರು ಅಂದ್ರೆ, ಈಗ ನಿಮಗೆ ಹೇಳಬೇಕು ಅಂದ್ರೆ ಅವ್ರು ಬರ್ತಾರಾ ಇಲ್ವಾ ಅಂದ್ರೆ ಅವರ ಒಂದು ಆಸ್ಪೆಕ್ಟ್ಸ್ ಪ್ರಕಾರ, ಅವರ ಒಂದು ಅಭಿಪ್ರಾಯದ ಪ್ರಕಾರ 3 ತಿಂಗಳು ನಾನು ಒಂದೇ ಮನೆಯಲ್ಲಿ ಇರೋದು ಕಷ್ಟ ಆಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗಾಗಿ ಡಾಕ್ಟರ್ ಬ್ರೋ ಬರೋದು ಡೌಟೇ ಅಂತಾನೆ ಹೇಳ್ಬೋದು. 11ನೇ ಸೀಸನ್ಗೆ, ಬಿಗ್ ಬಾಸ್ 11ನೇ ಸೀಸನ್ಗೆ ಡಾಕ್ಟರ್ ಬ್ರೋ ಬರೋದು ಡೌಟು. ಅವರಿಗೆ ಕರೆ ಹೋದ್ರೂ ಸಹ ಅವರು ಬರೋದು ಡೌಟು ಅಂತ ಹೇಳ್ಬೋದು. ಇದು ನಿಮಗೆ ಈಗ ಬಿಗ್ ಬಾಸ್ ಸೀಸನ್ 11 ಯಾವಾಗ ಶುರುವಾಗುತ್ತೆ ಅಂತ ನೋಡಕ್ ಹೋದ್ರೆ ಈಗ ನಿಮಗೆ ಸೆಪ್ಟೆಂಬರ್ 1st ವೀಕ್ ಅಲ್ಲಿ ಪ್ರೋಮೋ ಬರುತ್ತೆ. ಅಕ್ಟೋಬರ್ 2nd ಅಥವಾ 3rd ವೀಕ್ ಅಲ್ಲಿ ಮಾಮೂಲಿಯಾಗಿ ಯಾವಾಗ ಶುರು ಆಗ್ತಿತ್ತು ವರ್ಷ ಅದೇ ಟೈಮ್ಗೆ ಅಕ್ಟೋಬರ್ ಮಂತ್ ಅಲ್ಲಿ ನಿಮಗೆ ಅಕ್ಟೋಬರ್ 1st ಅಥವಾ 2nd ವೀಕ್ ಅಲ್ಲಿ ಬಿಗ್ ಬಾಸ್ ಸೀಸನ್ 11 ಶುರು ಆಗುತ್ತೆ. ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಎಂಟರ್ಟೈನ್ಮೆಂಟ್ ಇರುತ್ತೆ. ಇದೇ ರೀತಿ ನಿಮಗೆ ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಗಳು ನಮ್ಮ ಈ ಒಂದು ಚಾನಲ್ ನಲ್ಲಿ ಸಿಗ್ತಾನೆ ಇರುತ್ತೆ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನೋಡ್ತೀರಾ ಇಲ್ವಾ, ಏನಿದೆ ಕಮೆಂಟ್ ಮಾಡಿ, ಓಕೆನಾ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.